ಓಂ ನಮೋ ವೆಂಕಟೇಶಾಯ. ವೆಂಕಟಾದ್ರಿ ಸಮಂ ಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ ವೆಂಕಟೇಶ ಸಮೋ ದೇವೋ ನ ಭೂತೋ ನ ಭವಿಷ್ಯತಿ ಎಂಬ ಉಕ್ತಿಯಂತೆ ತಿರುಪತಿಯಲ್ಲಿ ಹೇಗೆ ವಿರಾಜಮಾನರಾಗಿ ಶ್ರೀ ವೆಂಕಟೇಶ್ವರ ಸ್ವಾಮಿ ವಿಜಮಾಡಿಸಿದ್ದಾರೋ ಅದೇ ರೀತಿಯಲ್ಲಿ ತಿರುಪತಿಯಿಂದಲೇ ಸ್ವತಃ ತಾವೇ ಬಂದು ಈ ವಿದ್ಯಾಗಿರಿಯನ್ನು ಶ್ರೀನಿವಾಸ ಸ್ವಾಮಿ ಬಾಲಾಜಿ ಅವರು ಅಲಂಕರಿಸಿದ್ದಾರೆ. ಅದೇ ರೀತಿಯಾಗಿ ಅಲ್ಲಿ ಹೇಗೆ ಉತ್ಸವಾದಿಗಳೆಲ್ಲ ನಡೆಯುತ್ತೋ ಅದೇ ರೀತಿ ಬ್ರಹ್ಮೋತ್ಸವಾದಿಗಳು ವಿವಿಧ ಉತ್ಸವಗಳು ಕೂಡ ನಡೀತಾ ಬಂದಿದೆ. ಆದರೆ ಈ ದೇವಾಲಯದಲ್ಲಿ ಒಂದೇ ಒಂದು ಕೊರತೆ ಇತ್ತು. ಅದೇನು ಅಂದರೆ ಶ್ರೀ ಮಹಾಗೋಪುರದ ಒಂದು ಸ್ಥಾಪನೆ. ಅದಕ್ಕೆ ಈ ಕಮಿಟಿ ಹಾಗೂ ಭಕ್ತಾದಿಗಳ ಸಹಕಾರದಿಂದ ಅದು ಕೂಡ ಈ 5ನೇ ತಾರೀಕು, ಅದು ಕೂಡ 6ನೇ ತಾರೀಕು ಪೂರ್ಣಗೊಳ್ತಾ ಇದೆ. ಅದರ ನಿಮಿತ್ತವಾಗಿ ಈ 4 ದಿನಗಳು ಕೂಡ ವಿಶೇಷವಾಗಿ ಆಗಮೋಕ್ತ ಪ್ರಕಾರವಾಗಿ ಶ್ರೀಪಾಂಚರಾತ್ರ ಆಗಮೋ ರೀತಿಯಾಗಿ ಎಲ್ಲ ಕಾರ್ಯಕ್ರಮಗಳು ನಡೀತಾ ಬರ್ತಾ ಇದೆ. ಅದು 6ನೇ ತಾರೀಕು ಸಂಪೂರ್ಣಗೊಂಡು ದೇವಾಲಯ ಆಗಮೋಕ್ತವಾಗಿ ಏನೇನು ವಿಧಿವಿಧಾನಗಳು ಅಥವಾ ವಿಧಾನಗಳಲ್ಲಿ ಮುಕ್ತವಾಗಿರುವಂತೆ ಸಂಪೂರ್ಣಗೊಳ್ತಾ ಇದೆ. ಆದ್ದರಿಂದ ಭಕ್ತಾದಿಗಳೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕಾಗಿ ಕಮಿಟಿ ಪರವಾಗಿ ಕೇಳ್ಕೊಳ್ತಾರೆ. ಶ್ರೀಕಾಂತಾಯ ಕಲ್ಯಾಣ ನಿಧೇಯರ್ಥಿನಾಂ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಶ್ರೀಮತೆ ರಾಮಾನುಜಾಯ ನಮಃ. ವಿದ್ಯಾಗಿರಿ ಶ್ರೀ ಪದ್ಮಾವತಿ ಸಮೇತ ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ಸನ್ನಿಧಿಯಲ್ಲಿ ದಿನಾಂಕ 3/2/2006 ಆರಂಭಿಸಿ 6 ತಾರೀಕು 6/2/2006 ಕೂಡ ಒಂದು ವಿಶೇಷ ಕಾರ್ಯಕ್ರಮವನ್ನು ಬಾಲಾಜಿ ಮಂದಿರ್ ಟ್ರಸ್ಟ್ ಆ ಸದಸ್ಯರುಗಳು ಆಯೋಜಿಸಿಕೊಂಡಿದ್ದಾರೆ. ಏನು ವಿಶೇಷ ಕಾರ್ಯಕ್ರಮ ಎಂದರೆ, ಒಂದು ದೇವಸ್ಥಾನ ಎಂದರೆ ಯಾವ ಲಕ್ಷಣದಿಂದ ಇರಬೇಕು ದೇವಸ್ಥಾನ ಎಂಬುದು ಪ್ರಧಾನವಾಗಿರ್ತಕ್ಕಂಥದ್ದು. ಈ ಮೊದಲೇ ಸುಮಾರು 7-8 ವರ್ಷಗಳ ಹಿಂದೆ ಈ ದೇವಸ್ಥಾನದಲ್ಲಿ ಮೂಲಸ್ಥಾನ ಶ್ರೀನಿವಾಸ ಸ್ವಾಮಿ ಮತ್ತು ಅವರ ಬಲಗಡೆಯಲ್ಲಿ ಪದ್ಮಾವತಿ ದೇವಿಯವರು, ಎಡಗಡೆಯಲ್ಲಿ ಶ್ರೀ ಗೋದಾಂಬ ಅಥವಾ ಭೂದೇವಿ, ಅವರ ಎದುರುಗಡೆ ಶ್ರೀ ವೈಷ್ಣವ ಗಣಪತಿ ಮತ್ತು ಎಡಗಡೆ ಶ್ರೀ ಭಕ್ತ ಆಂಜನೇಯ ಸ್ವಾಮಿ. ಅದಕ್ಕೂ ಹೊರಗಡೆ ಗರುಡ ದೇವರು, ಆ ಪುಷ್ಕರಣಿಯ ಸಮೀಪ ವರಾಹಸ್ವಾಮಿ, ಲಕ್ಷ್ಮೀ ವರಾಹಸ್ವಾಮಿ, ನಂತರ ಧ್ವಜಸ್ತಂಭದ ನಂತರ ಬಲಿಪೀಠ. ಇಷ್ಟು ಕೂಡ ದೇವಸ್ಥಾನದ ಒಂದು ಲಕ್ಷಣ. ದೇವಸ್ಥಾನ ಅಂದರೆ ಏನೇನು ಇರಬೇಕು, ಒಬ್ಬ ಮನುಷ್ಯ ಅಂದರೆ ಏನು ಅಂಗಾಂಗಗಳಿರಬೇಕು ಎಂಬತಕ್ಕಂಥ ಕ್ರಮದಲ್ಲಿ ಎಲ್ಲವನ್ನು ಕೂಡ ಆಯೋಜಿಸಿ ಹಿಂದೆ ಸುಮಾರು 7-8 ವರ್ಷಗಳ ಹಿಂದೆ ಆ ಮಹಾಪ್ರಾಣ ಪ್ರತಿಷ್ಠಾ ಕಾರ್ಯಕ್ರಮ ನಡೆದಿತ್ತು. ಈಗ ಒಂದು ಗುಡಿ ಎಂದರೆ ಪ್ರಧಾನವಾಗಿರ್ತಕ್ಕಂತಹ ಅಂಗ ತಲೆ, ಶಿರಸ್ಸು. ಆ ಶಿರಸ್ಥಾನದಲ್ಲಿ ಈಗ ಗುಡಿಯ ಒಂದು ರಾಜಗೋಪುರ ಎಂಬತಕ್ಕಂತಹ ಒಂದು ಮಹಾಗೋಪುರ ತಲೆ ಎತ್ತಿ ನಿಂತಿದೆ. ಆ ಮಹಾಗೋಪುರದ ಪ್ರಾಣ ಪ್ರತಿಷ್ಠಾ ಕಾರ್ಯಕ್ರಮ 2ನೇ ತಾರೀಕು ಆರಂಭಿಸಿ ಫೆಬ್ರವರಿ 6ನೇ ತಾರೀಕು ಪರ್ಯಂತ ನಡೀತಾ ಇದೆ. ಆ 3ನೇ ತಾರೀಕು ಸಾಯಂಕಾಲ ಆ ಕಾರ್ಯಕ್ರಮದ ಅಂಗವಾಗಿ ನವ ಬೀಜಗಳ ಒಂದು ಅಂಕುರಾರ್ಪಣ, ಅದಕ್ಕಾಗಿ ಬೇಕಾಗಿರ್ತಕ್ಕಂತಹ ಮೃತ್ತಿಕಾ ಸಂಗ್ರಹಣ, ಆ ಕೆಲಸವನ್ನು ಮಾಡಿರ್ತಕ್ಕಂತಹ ಆಚಾರ್ಯರುಗಳು ಅವರ ಅನುಜ್ಞಾ ಮತ್ತು ಆಚಾರ್ಯ ವರ್ಣ ಮತ್ತು ಅಂಕುರಾರ್ಪಣ ಅಂಗವಾಗಿರ್ತಕ್ಕಂತಹ ಹೋಮಾದಿಗಳು ಎಲ್ಲವೂ ಕೂಡ 3ನೇ ತಾರೀಕು ಸಾಯಂಕಾಲ ಸಾಂಗವಾಗಿ ನೆರವೇರಿತು. ಮತ್ತು 4ನೇ ತಾರೀಕು ಬೆಳಗ್ಗೆ ಅದೇ ಕಾರ್ಯಕ್ರಮ ಮುಂದುವರೆದು 4 ಕುಂಡಗಳಲ್ಲಿ ಹವನ, ಅದಾದ ಚತುರಸ್ರ, ಚಾಪ, ವೃತ್ತ ಮತ್ತು ತ್ರಿಕೋಣ ಕುಂಡಗಳಲ್ಲಿ 4 ಕುಂಡಗಳಲ್ಲಿಯೂ ಕೂಡ ಆ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಎಂಬತಕ್ಕಂತಹ 4 ಆ ಮೂರ್ತಿಗಳ ಒಂದು ಕುರಿತಾದಂತಹ ಹವನ. ಅದಕ್ಕೂ ಪೂರ್ವವಾಗಿ ಆ ಗೋಪುರದ ಶುದ್ಧಿಗಾಗಿ ಪುಣ್ಯಾವಾಚನ, ಪಂಚಗವ್ಯ ಪ್ರೋಕ್ಷಣ, ನಿರ್ವಿಘ್ನ ಪರಿಸಮಾಪ್ತಿಗಾಗಿ ರಕ್ಷಾಬಂಧನ, ಈ ಕಾರ್ಯಕ್ರಮಗಳು ನಡೆದು ನಂತರ ಆ ಗೋಪುರದ
ಒಂದು ಅಳತೆಗಳು ವ್ಯತ್ಯಾಸವಾಗಿದ್ದರೆ ತತ್ಪ್ರಾಯಶ್ಚಿತ್ತಾರ್ಥವಾಗಿ ಮಾನೋನ್ಮಾನ ಪ್ರಾಯಶ್ಚಿತ್ತ ಹೋಮ ಎಂಬತಕ್ಕಂತಹ ಒಂದು ಪ್ರಾಯಶ್ಚಿತ್ತ ಹೋಮ ಮತ್ತು ಆ ಕಲಶಾದಿಗಳಿಗೆಲ್ಲ ಶುದ್ಧಿ ಆಗಬೇಕಾದ್ರೆ ಒಂದು ಅಧಿವಾಸಾದಿಗಳು ಆಗಬೇಕು. ಆ ಅಧಿವಾಸಗಳು ಯಾವುದು ಅಂತಾರೆ ಜಲಾಧಿವಾಸ, ಚೈನಾಧಿವಾಸ, ಧಾನ್ಯಾಧಿವಾಸ. ಈ ಅಧಿವಾಸಗಳೆಲ್ಲವೂ ಕೂಡ ಆ ಒಂದು ಅಧಿವಾಸ ಕ್ರಮದಲ್ಲಿ ಈ ದಿನ ಬೆಳಗ್ಗೆ ಜಲಾಧಿವಾಸ ದೇವಸ್ಥಾನದ ಈಶಾನ್ಯ ಭಾಗದಲ್ಲಿ ಇರ್ತಕ್ಕಂತಹ ಪುಷ್ಕರಣಿಯಲ್ಲಿ ಆ ಜಲಾಧಿವಾಸ ಕಾರ್ಯಕ್ರಮ ನಡೆದು ನಂತರ ಯಾವುದೇ ಒಂದು ಕಾರ್ಯಕ್ರಮ ನಡೆದರೂ ಕೂಡ ಹೊಸದಾಗಿರ್ತಕ್ಕಂತಹ ಕಾರ್ಯಕ್ರಮ ಒಂದು ವಾಸ್ತು ಶಾಂತಿ ಎಂಬುದಾಗಿದೆ. ಆ ಒಂದು ಶಾಂತಿ ನಡೆಯಬೇಕು. ಆ ಶಾಂತಿಯ ಒಂದು ಕ್ರಮದಲ್ಲಿ ಆ ವಾಸ್ತು ಶಾಂತಿಯು ಕೂಡ ಚಿತ್ರಾದಿಗಳನ್ನೆಲ್ಲ ಬರೆದು ಅದಕ್ಕಾಗಿ ಅಲ್ಲಿ ದೇವತೆಗಳನ್ನೆಲ್ಲ ಆಹ್ವಾನ ಮಾಡಿ ಅಲ್ಲಿ ವಿಶೇಷವಾಗಿರ್ತಕ್ಕಂಥ ಹೋಮಗಳೆಲ್ಲ ನಡೆದು ಆ ವಾಸ್ತು ಶಾಂತಿ ನಡೆದು ನಂತರ ಒಳಗಡೆ ಇರ್ತಕ್ಕಂತಹ ಯಜ್ಞಶಾಲೆಯಲ್ಲಿ ದ್ವಾರಾರ್ಚನ, ಆ ಚತುರ್ಕುಂಡಾದಿಗಳಲ್ಲಿ ಹೋಮ, ಇದಕ್ಕಾಗಿ ಮಹಾಕುಂಭ ಸ್ಥಾಪನ ಎಂಬತಕ್ಕಂತಹ ಆ ಗೋಪುರ ದೇವತೆಗಳೆಲ್ಲ ಆ ಮಹಾಕುಂಭದಲ್ಲಿ ಸ್ಥಾಪನೆ ಮಾಡಿ ನಂತರ ಅದು 3-4 ದಿವಸ ಪೂಜಾದಿಗಳೆಲ್ಲ ನಡೆದು ಕೊನೆಯ ದಿವಸ ಆ ಒಂದು ದೇವತೆಯನ್ನು ತಗೊಂಡು ಹೋಗಿ ಆ ಕಲಶಾದಿಗಳಲ್ಲಿ ಆ ದೇವತೆಯನ್ನು ಆವಾಹನ ಮಾಡ್ತಕ್ಕಂಥದ್ದು ಆ ಕಾರ್ಯಕ್ರಮ. ನಂತರ ಮಂಡಲ ಪೂಜಾ ಅಂತ, ಅದರಲ್ಲಿ ಚಕ್ರಾಬ್ಜ ಮಂಡಲ ಎಂಬತಕ್ಕಂಥದ್ದು ಪಾಂಚರಾತ್ರ ಸಂಹಿತೆಗಳಲ್ಲಿ ಹೇಳ್ತಕ್ಕಂಥದ್ದು ಆ ಚಕ್ರಾಬ್ಜ ಮಂಡಲ ಪೂಜಾ. ನಂತರ ಇರ್ತಕ್ಕಂತಹ ಬಿಂಬ ಉತ್ಸವ ಮೂರ್ತಿ ಇದ್ದಾರಲ್ಲ ಅವರಿಗೆ ಪೂಜೆ, ಅದಕ್ಕೆ ಚತುಸ್ಥಾನಾರ್ಥನ ಅಂತ ಹೆಸರು. ಕುಂಭ, ಮಂಡಲ, ಬಿಂಬ ಮತ್ತು 4 ಅಗ್ನಿ, ಈ 4 ಜಾಗದಲ್ಲಿ ಆಗತಕ್ಕಂತಹ ಪೂಜೆ. ಅಲ್ಲಿ ವಿಶೇಷವಾಗಿರ್ತಕ್ಕಂತಹ ಆ 4 ಕುಂಡಗಳಲ್ಲಿಯೂ ಕೂಡ ಹೋಮ ಹವನಾದಿಗಳು ನಡೆದು ನಂತರ ಮಹಾಪೂರ್ಣಾಹುತಿ ಕೊಟ್ಟು ಆಮೇಲೆ ಆ ದಿವಸ ಪಾರಾಯಣ ಮಾಡಿದೆ. ಇಲ್ಲಿ ವಿಶೇಷ ಏನು ಅಂದರೆ ಒಂದು ವೇದ ಪಾರಾಯಣ, ಮತ್ತೊಂದು ನಮ್ಮ ಶ್ರೀ ವೈಷ್ಣವರಲ್ಲಿ ಸಂತರು ಇರ್ತಕ್ಕಂಥವರು 12 ಜನ ಮಹಾ ಆಳ್ವಾರಗಳು ಅಂತ. ಆ ಆಳ್ವಾರಗಳು ತಮಿಳಿನಲ್ಲಿ ಮಾಡಿರ್ತಕ್ಕಂತಹ 4,000 ಪ್ರಬಂಧಗಳು. ಆ ಪ್ರಬಂಧದ ಪಾರಾಯಣ ಎಲ್ಲವೂ ಕೂಡ ಸಾಷ್ಟಾಂಗವಾಗಿ ನಡೆದು ಆ ಇವತ್ತಿನ ಏನು ಪಾರಾಯಣ ಮಾಡಿದ್ದಾರೆ ಆ ಪಾರಾಯಣದ ಕೊನೆಯ ಭಾಗ ಅದನ್ನು ನಾವು ಶಾತ್ತಮರೆ ಅಂತ ಹೇಳ್ತಕ್ಕಂಥದ್ದು. ಆ ಕಾರ್ಯಕ್ರಮವು ಕೂಡ ನಡೆದು ಇಂದಿನ ಬೆಳಗಿನ ಕಾರ್ಯಕ್ರಮ ಸಂಪೂರ್ಣವಾಗಿದೆ. ಇದೇ ರೀತಿ ಇವತ್ತು ಸಾಯಂಕಾಲ, ನಾಳೆ 2 ಹೊತ್ತು ಮತ್ತು 6ನೇ ತಾರೀಕು ಬೆಳಗ್ಗೆ ಸುಮುಹೂರ್ತದಲ್ಲಿ ಸಂಪೂರ್ಣವಾಗಿ ಈ ಕಾರ್ಯಕ್ರಮಗಳೆಲ್ಲ ನಡೆದು ಮಹಾಪೂರ್ಣಾಹುತಿ, ಮಹಾ ಕುಂಭಾಭಿಷೇಕ ಎಲ್ಲ ನಡೆದು ತೀರ್ಥ ಪ್ರಸಾದ ವಿನಿಯೋಗಾದಿಗಳೆಲ್ಲ ನಡೆದು ಈ ಕಾರ್ಯ ಸಂಪೂರ್ಣಗೊಳ್ಳುತ್ತದೆ. ಎಲ್ಲ ಭಕ್ತ ಮಹಾಶಯರುಗಳು, ಅಭಿಮಾನಿಗಳು ಎಲ್ಲರೂ ಕೂಡ ಈ ಒಂದು ಸತ್ಕಾರ್ಯದಲ್ಲಿ ಪಾಲ್ಗೊಂಡು ಆ ಪದ್ಮಾವತಿ ಸಮೇತವಾಗಿರ್ತಕ್ಕಂತಹ ಆ ವೆಂಕಟೇಶ ಸ್ವಾಮಿಯರ ವಿಶೇಷ ಅನುಗ್ರಹವನ್ನು ಎಲ್ಲರೂ ಪಡೆಯಬೇಕು ಎಂಬುದಾಗಿ ನಾನು ಈ ಸಭಾ ಮಂದಿರ ಟ್ರಸ್ಟ್ ಪರವಾಗಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇನೆ.